ಹಿರಿಯ ಹೋರಾಟಗಾರರು ಚಿಂತಕರು ಆದಂಥ ಡಾಕ್ಟರ್ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತೇನು ರಾಜ್ಯದ ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಬೀದರ್ ಇರ್ಬೋದು, ಬಾಗಲಕೋಟೆ, ಕೊಪ್ಪಳ, ರಾಯಚೂರು, ಶಿವಮೊಗ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಜಿಲ್ಲೆಯಿಂದ ಪ್ರಮುಖ ಮುಖಂಡರುಗಳು ಇವತ್ತು ಭಾಗವಹಿಸಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಬಂಧುಗಳೇ, ಈಗಾಗಲೇ ಎಲ್ಲ ಪ್ರಗತಿಪರ ಚಿಂತಕರು ಈಗಾಗಲೇ ವಿಚಾರವನ್ನು ಮಂಡಿಸಿದ್ದಾರೆ. ನೇರವಾಗಿ ಈ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬೇಕು. ನಾವೆಲ್ಲ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ 139 ವರ್ಷಗಳ ಇತಿಹಾಸ ಇದೆ. 139 ಇತಿಹಾಸವುಳ್ಳಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯದ ಹಲವಾರು ನಾಯಕರು ಇವತ್ತು ಆ ಪಕ್ಷದಿಂದ ಆಯ್ಕೆಯಾಗಿ ಮಂತ್ರಿಗಳು ಕೂಡ ಆಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಈಗಾಗಲೇ 7 ಬಾರಿ ಸಂಸದರಾದಂಥ ಮುನಿಯಪ್ಪನವರಿರ್ಬೋದು, ಈ ರಾಜ್ಯದ 3 ಬಾರಿ ಗೃಹ ಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ 8 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಅವರಲ್ಲಿ ಸರಳ ಸಜ್ಜನಿಕೆ ಇದೆ, ವಿದ್ಯಾವಂತರು ಕೂಡ. ಅಂಥವರು ಈ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಆಗಬಾರದು? ಈಗಾಗಲೇ ಹೇಳಿದ್ರು, ನಾವೀಗಾಗಲೇ ಆಳುವ ಸರ್ಕಾರಗಳು ನಮ್ಮನ್ನ ಒಡೆದಾಳುವಂಥ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ತಂದಿದೆ. ಇಲ್ಲಿ ಎಲ್ಲರೂ ಕೂಡ ಚಿಂತಕರಿದ್ದೀರಿ, ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಬಂಧುಗಳೇ, ನಾವು ಒಂದು ಕಡೆ ಬಲಗೈ ಸಮುದಾಯ ನಮ್ಮ ಮಂತ್ರಿಗಳನ್ನ, ಶಾಸಕರನ್ನ ಒಂದು ಕಡೆ ಬೈತಾ ಇದ್ದೀವಿ, ಎಡಗೈ ಸಮುದಾಯ ಮಹಾಮಂತ್ರಿಗಳನ್ನ, ಶಾಸಕರನ್ನ ಒಂದು ಕಡೆ ಬೈತಾ ಇದ್ದಾರೆ. ನಮಗೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು. ಈಗ ಆಳುವ ಪಕ್ಷಗಳು ನಮ್ಮನ್ನ ಭಾಗ ಮಾಡಿದಾವೆ, ಅಣ್ಣ ತಮ್ಮಂದಿರು ಭಾಗ ಹಂಚಿದ್ದಾರೆ. ಆ ಭಾಗದಲ್ಲಿ ಇಬ್ಬರಿಗೂ ಕೂಡ ಸಮಾನವಾಗಿ ರೋಸ್ಟರ್ ಜಾರಿಯಾಗಬೇಕು. ಅದರಲ್ಲಿ ಯಾರ ಭಿನ್ನಾಭಿಪ್ರಾಯವೂ ಇಲ್ಲ. ಆದರೆ ಈಗಾಗಲೇ ಕೆಲವರು ನಮ್ಮ 2 ಸಮುದಾಯಗಳಿಗೆ ಬೆಂಕಿಯನ್ನು ಹಚ್ತಾ ಇದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮುನಿಯಪ್ಪ, ತಿಮ್ಮಪ್ಪರು, ಡಾಕ್ಟರ್ ಜಿ ಪರಮೇಶ್ವರು, ಪ್ರಿಯಾಂಕಾ ಖರ್ಗೆ, ಮಾದೇವಪ್ಪ ಅಲ್ಲ, 34 ಜನ ಕ್ಯಾಬಿನೆಟ್ ಮಂತ್ರಿಗಳು ಸೇರಬೇಕು. ಆ ಕ್ಯಾಬಿನೆಟ್ ಅಲ್ಲಿ ಅಂತಿಮ ನಿಗದಿಯನ್ನ ಮಾಡಬೇಕು, ರೋಸ್ಟರ್ನ ಮಾಡಬೇಕು. ಅದು ಒಂದು ಕಡೆಗಿರಲಿ, ನಮ್ಮ ಹಕ್ಕನ್ನು ನಾವು ಕೇಳೋಣ. ಆದರೆ ಎಲ್ಲರೂ ಕೂಡ ಶಾಂತಿ ರೀತಿಯಿಂದ, ಸಹಬಾಳ್ವೆಯಿಂದ ನಾವು ಹೋಗ್ಬೇಕಾಗಿದೆ. ಬಂಧುಗಳೇ, ನಮ್ಮನ್ನ ಈಗಾಗಲೇ ಯಾವಾಗ 2013ರಲ್ಲಿ ಮುಖ್ಯಮಂತ್ರಿ ಕೂಗು ಬಂತೋ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮನ್ನ ಒಡೆದಾಡುವಂಥ ತಂತ್ರಗಾರಿಕೆಯನ್ನು ಮೇಲ್ವರ್ಗಗಳು ಮಾಡ್ತಾ ಇದ್ದಾವೆ. ನಾವು ಈ ಮುಖ್ಯಮಂತ್ರಿ ಹುದ್ದೆಯನ್ನ ದಲಿತ ಸಮುದಾಯಕ್ಕೆ ಯಾವುದೇ ನಾಯಕರಾಗಲಿ ಅವರಿಗೆ ದಕ್ಕುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು. ಇವತ್ತೇನು ವೆಂಕಟಸ್ವಾಮಿ ಅವರು ನಿರ್ಣಯವನ್ನು ತಗೊಂಡಿದ್ದಾರೋ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿ ಬೀದರಿಂದ ಚಾಮರಾಜನಗರವರೆಗೆ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಹೋರಾಟವನ್ನು ನಾವು ಮಾಡಬೇಕು. ಮುಖ್ಯಮಂತ್ರಿಯನ್ನ ಈ ಸಂದರ್ಭದಲ್ಲಿ ನಮಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಪಕ್ಷಗಳಿಗೆ ಬುದ್ಧಿ ಅಂತ ಕಲಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಕರ್ನಾಟಕ ರಾಜ್ಯ